ಟೊಮೆಟೊ ಆಗಿರ್ಬೋದು, ಕಾವು ಆಗಿರ್ಬೋದು, ಇನ್ನಿತರೆ ಎಲ್ಲಾ ತೋಟಗಾರಿಕೆ ಬೆಳೆಯಲ್ಲಿ ಈ ಫಜಲ್ ಅನ್ನೋ ಡಿವೈಸ್ ಯೂಸ್ ಮಾಡಬೇಕಾಗ್ತದೆ. ಸೊ ಇದು ಫಜಲ್ ಅಂದ್ರೆ ಡಿವೈಸ್ ಏನು, ಅದು ಯಾವ ತರ ಯೂಸ್ ಆಗುತ್ತೆ ಹೇಳೋದಾದ್ರೆ, ಮೊದಲನೇದಾಗಿ ಈ ಫಜಲ್ ಅನ್ನೋ ಡಿವೈಸ್ ಅಲ್ಲಿ ನಿಮಗೆ 12 ಸೆನ್ಸರ್ಸ್ ಇರುತ್ತೆ. ಅಂದ್ರೆ ನಿಮಗೆ ಸಾಯಿಲ್ ಅಲ್ಲಿ ಸಾಯಿಲ್ ಮಾಯ್ಚರ್ ಸೆನ್ಸರ್ಸ್ ಆಗಿರ್ಬೋದು, ಮತ್ತೆ ಕೆನಪಿ ಲೆವೆಲ್ ಕೆನಪಿ ಸೆನ್ಸರ್ಸ್ ಆಗಿರ್ಬೋದು, ಮತ್ತೆ ವೆದರ್ ಸ್ಟೇಷನ್ ಆಗಿರ್ಬೋದು. ಸೊ ಇವರೆಲ್ಲ ಕಲ್ಕೊಂಡು ನಿಮಗೆ 12 ಸೆನ್ಸರ್ಸ್ ಇರುತ್ತೆ. ಸೊ ಯಾವ ಸೆನ್ಸರ್ಸ್ ಏನೇನು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ನಿಮಗೆ ಸಾಯಿಲ್ ಅಲ್ಲಿ ನಾನು ಸಾಯಿಲ್ ಮಾಯ್ಚರ್ ಸೆನ್ಸರ್ ಮತ್ತು ಸಾಯಿಲ್ ಟೆಂಪರೇಚರ್ ಸೆನ್ಸರ್ಸ್ ಅಂತ ಹೇಳಿದ್ರಲ್ಲ, ಇದು ಏನ್ ಮಾಡುತ್ತೆ ಅಂದ್ರೆ ಪ್ರಿಸೈಸ್ ಆಗಿ ನಾವು ಯೂಶುವಲ್ ಆಗಿ 2 ಸೆನ್ಸರ್ಸ್ ಇನ್ಸ್ಟಾಲ್ ಮಾಡಿರ್ತೀವಿ. ಡಿಫ್ರೆಂಟ್ ಒಂದು ನಿಮ್ ವೈಟ್ ರೂಟ್ಸ್ ಏನಿರುತ್ತಲ್ಲ, ವೈಟ್ ರೂಟ್ಸ್ ಹತ್ರ ಒಂದು, ಮತ್ತೆ ಮದರ್ ರೂಟ್ ಏನಿರುತ್ತಲ್ಲ ಅದ್ರ ಹತ್ರ ಒಂದು ಸೆನ್ಸರ್ಸ್ ನ ಇನ್ಸ್ಟಾಲ್ ಮಾಡಿರ್ತೀವಿ. ಸೊ ಇದು ಏನ್ ಮಾಡುತ್ತೆ ಅಂದ್ರೆ ಎವ್ರಿ ಅವರು ಸಾಯಿಲ್ ಇರೋ ಮಾಯ್ಚರ್ ನ ಮಾನಿಟರ್ ಮಾಡ್ತಾ ಇರುತ್ತೆ. ಸೊ ಮಾನಿಟರ್ ಮಾಡೋದ್ರಿಂದ ನಿಮಗೆ ಅಪ್ಡೇಟ್ ಮಾಡ್ತಾ ಇರುತ್ತೆ. ಒಂದು ಆಪ್ ಇರುತ್ತೆ ಫಜಲ್ ಅನ್ನೋ ಆಪ್ ಅಲ್ಲಿ ನೀವು ಅಪ್ಡೇಟ್ ಮಾಡ್ತಾ ಇರುತ್ತೆ ವಾಟ್ ಇಸ್ ದ ಮಾಯ್ಚರ್ ಲೆವೆಲ್, ಸಾಯಿಲ್ ಅಲ್ಲಿ ಮಾಯ್ಚರ್ ಲೆವೆಲ್ ಏನಿದೆ ಅಂತ. ಸೊ ಇವಾಗ ಆ ಬೇಸಿಸ್ ಮೇಲೆ ಈಗ ದಾಳಿಂಬೆ ತಗೊಳ್ಳಿ, ದಾಳಿಂಬೆಗೆ ಎಲ್ಲಾ ಸ್ಟೇಜ್ ಅಲ್ಲೂ ಒಂದೇ ತರದ ನೀರು ಬೇಕಾಗಿರಲ್ಲ. ಒಂದೊಂದು ಸ್ಟೇಜ್ ಅಲ್ಲಿ ಕಡಿಮೆ ನೀರು ಬೇಕಾಗಿರುತ್ತೆ, ಒಂದ್ ಸ್ಟೇಜ್ ಅಲ್ಲಿ ಜಾಸ್ತಿ ನೀರು ಬೇಕಾಗಿರುತ್ತೆ. ಅದು ನಮಗೆ ಒಂದಿಷ್ಟು ಜನ ಗೊತ್ತಿರಬಹುದು, ಒಂದಿಷ್ಟು ಜನ ಗೊತ್ತಿರಲ್ಲ. ಮತ್ತೆ ಬೇಕಾಗಿರುವಂತ ನೀರು ಇವಾಗ ಒಂದ್ ಸ್ಟೇಜ್ ಅಲ್ಲಿ ಬಹಳ ನೀರು ಬೇಕಿರುತ್ತೆ, ಬಟ್ ಆ ನೀರು ಆಲ್ರೆಡಿ ಸಾಯಿಲ್ ಅಲ್ಲಿ ಇತ್ತಂದ್ರೆ ಮತ್ತೆ ನಾವು ಎಕ್ಸ್ಟ್ರಾ ಕೊಡುವಂತ ಅವಶ್ಯಕತೆ ಇರೋದಿಲ್ಲ. ಅಥವಾ ಸಾಯಿಲ್ ಬೇಕಾಗಿರುವಂತ ನೀರು ಆ ಮಟ್ಟದಲ್ಲಿ ಇಲ್ಲ ಸಾಯಿಲ್ ಅಲ್ಲಿ ಅಂದ್ರೆ ಮಾತ್ರ ನೀರು ಕೊಡ್ಬೇಕಾಗುತ್ತೆ. ಸೊ ಅದನ್ನ ನಾವು ಮಾನಿಟರ್ ಮಾಡೋದಕ್ಕೆ ನಮ್ಗೆ ಈ ಸೆನ್ಸರ್ಸ್ ಹೆಲ್ಪ್ ಆಗುತ್ತೆ. ಸೊ ಇದೆಲ್ಲ ನಿಮಗೆ ನೀರು ಯಾವಾಗ ಕೊಡಬೇಕು, ಎಷ್ಟು ನೀರಿದೆ, ಇದನ್ನೆಲ್ಲ ಮಾನಿಟರ್ ಮಾಡೋಕೆ ನಿಮಗೆ ನೀವು ವೈಟ್ ರೂಟ್ಸ್ ಹತ್ರ ಹಾಕಿರ್ತೀವಲ್ಲ ಆ ಸೆನ್ಸರ್ ಹೆಲ್ಪ್ ಆಗುತ್ತೆ. ಬಟ್ ಸೆಕೆಂಡರಿ ರೂಟ್ಸ್ ಹತ್ರ ನಮ್ಗೆ ಇನ್ನೊಂದು ಸೆನ್ಸರ್ ಹಾಕಿರ್ತೀವಿ. ಬಟ್ ಅದು ಉದ್ದೇಶ ಏನಿರುತ್ತಂದ್ರೆ, ನೀವು ಯಾವ್ದಾದ್ರು ಒಂದು ಬೆಳೆ ಸ್ಟ್ರೆಸ್ಸಿಗೆ ಹೋಗ್ಬೇಕು ಅಂತಂದ್ರೆ, ಇವಾಗ ನೀವು ಹೇಳಿರ್ತಾರೆ ಸರ್ ನಮ್ ಗಿಡ ಸ್ಟ್ರೆಸ್ಸಿಗೆ ಹೋಯ್ತು, ಲೈಕ್ ಇದಕ್ಕಿದ್ದಂಗೆ ಹೂವು ಹೋಯ್ತು ಅಥವಾ ಕಾಯಿ ಹೋಯ್ತು ಯಾಕಂತ ಗೊತ್ತಿರಲ್ಲ ಅಂತ. ಸೊ ನಮ್ಗೆ ವಾಟರ್ ಸ್ಟ್ರೆಸ್ ಆಗಿದೆ ಅಂತ ನಿಮ್ಗೆ ಹೊರಗಿಂದ ನೋಡಿದ್ರೆ ಗೊತ್ತಾಗಲ್ಲ. ಸೊ ನಿಮಗೆ ಆ ಮದರ್ ಹತ್ರ ಯಾವ್ದು ಡ್ರೈ ಆಗಿ ನಾವು ಓವರ್ ಇಯರ್ಸ್ ಒಂದು ಫ್ಯೂ ಡೇಸ್ ಅದು ಬಹಳ ಡ್ರೈ ಬಿಡ್ತಾ ಇದೀವಿ ಮದರ್ ರೂಟ್ ಹತ್ರ ಅಂದ್ರೆ ಮಾತ್ರ ಕ್ರಾಪ್ ಅನ್ನೋದು ಸ್ಟ್ರೆಸ್ಸಿಗೆ ಹೋಗುತ್ತೆ. ಸೊ ಅದನ್ನ ನೀವು ಮಾನಿಟರ್ ಮಾಡ್ಬೋದು, ನೋಡ್ಕೋಬಹುದು ನಿಮ್ಮ ಆಪ್ ಅಲ್ಲಿ. ಓಕೆ ನಾನು ಪ್ಲಾಂಟ್ ಇವಾಗ ಸ್ಟ್ರೆಸ್ಸಿಗೆ ಹೋಗೋ ಸ್ಟೇಜ್ ಅಲ್ಲಿ ಇದೆಯಾ ಇಲ್ಲ, ಸ್ಟ್ರೆಸ್ಸಿಗೆ ಹೋಗೋ ಸ್ಟೇಜ್ ಅಲ್ಲಿ ಇತ್ತಂದ್ರೆ ನೀವು ಸ್ವಲ್ಪ ಇರಿಗೇಷನ್ ಜಾಸ್ತಿ ಕೊಡ್ಕೋಬೇಕಾಗುತ್ತೆ. ಸೊ ಈ ತರ ನೀವು ಇರಿಗೇಷನ್ ಮ್ಯಾನೇಜ್ಮೆಂಟ್ ನ ನೀವು ಪ್ರಿಸೈಸ್ ಆಗಿ ಪ್ಲಾನ್ ಮಾಡಬಹುದು. ಸೊ ಈ ತರ ನಿಮಗೆ ಇರಿಗೇಷನ್ ಹೆಲ್ಪ್ ಮಾಡುತ್ತೆ. ಅಪಾರ್ಟ್ ಫ್ರಮ್ ಇರಿಗೇಷನ್ ನಾನೇನ್ ಹೇಳ್ತೀನಿ, ನಿಮಗೆ ಕೆನಪಿ ಸೆನ್ಸರ್ಸ್ ಇರುತ್ತೆ ಅಂತಂದ್ರೆ ಅದ್ರಲ್ಲಿ ಏನೇನಿರುತ್ತೆ, ಟೆಂಪರೇಚರ್ ಇರ್ಬೋದು, ಹ್ಯೂಮಿಡಿಟಿ ಇರ್ಬೋದು, ಪ್ರೆಷರ್ ಇರ್ಬೋದು, ಮತ್ತೆ ಲೈಟ್ ಲಕ್ಸ್ ಸೆನ್ಸರ್ಸ್ ಇರುತ್ತೆ. ಸೊ ಅಂದ್ರೆ ಲೈಟ್ ಬ್ರೈಟ್ನೆಸ್ ಆಗಿರ್ಬೋದು, ಸೋಲಾರ್ ಇಂಟೆನ್ಸಿಟಿ, ಈ ತರ ಪ್ರತಿಯೊಂದು ಸೆನ್ಸರ್ಸ್ ರೆಕಾರ್ಡ್ ಮಾಡ್ತಾ ಇರುತ್ತೆ. ಈವನ್ ಹೀಟ್ ಬ್ರೈಟ್ನೆಸ್ ಸೆನ್ಸರ್ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಸೊ ಈ ಸೆನ್ಸರ್ ನಿಮ್ಗೆ ಏನ್ ಮಾಡ್ತಾ ಇರುತ್ತೆ ಅಂದ್ರೆ, ಸೈಂಟಿಸ್ಟ್ ಆಲ್ರೆಡಿ ನಿಮ್ಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಒಟ್ಟು ಎಲ್ಲ ಮೈಕ್ರೋ ಕ್ಲೈಮೇಟ್ ಬಗ್ಗೆ, ಮತ್ತೆ ಅದು ಯಾವ್ದೊಂದು ರೋಗ ಬರೋಕ್ಕೂ ಮುಂಚೆ ನಾವು ಯಾವಾಗ ಔಷಧಿ ಹೊಡಿಬೇಕು, ರೋಗ ಬರುವಂತ ಸಾಧ್ಯತೆ ಇದ್ದಾಗ ನಾವು ಔಷಧಿ ಹೊಡಿಬೇಕಾಗುತ್ತೆ, ಅಥವಾ ರೋಗ ಬಂದಿದೆ ಅಂತ ಗೊತ್ತಾದ ತಕ್ಷಣ ಔಷಧಿ ಹೊಡಿಬೇಕಾಗುತ್ತೆ. ಸೊ ಈ ಸೆನ್ಸರ್ಸ್ ಗಳೆಲ್ಲ ಯೂಸ್ ಮಾಡ್ಕೊಂಡು ಇವಾಗ ನಮ್ಗೆ ಏನ್ ಮಾಡುತ್ತೆ ಅಂತಂದ್ರೆ, ಬ್ಯಾಕ್ ಎಂಡ್ ಅಲ್ಲಿ ಪ್ರತಿಯೊಂದು ಯಾವ್ದೊಂದು ರೋಗ ಬರಬೇಕು ಅಂತಂದ್ರೆ ಇಂದಿಷ್ಟ ಕಂಡೀಷನ್ಸ್ ಇರಬೇಕು ಅಂತ ಹೇಳ್ಬಿಟ್ಟು ಇರುತ್ತಲ್ಲ, ಅದನ್ನೆಲ್ಲ ನಾವು ಫೀಡ್ ಮಾಡಿರ್ತೀವಿ. ಸೊ ಆ ಸ್ಟೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಆ ಸ್ಟೇಜ್ ಅಲ್ಲಿ ಮೈಕ್ರೋಕ್ಲೈಮೆಟಿಕ್ ನ ನೋಡ್ತಾ ನಿಮಗೆ ಓಕೆ ಈ ಕಂಡೀಷನ್ ಇದೆ, ಈ ರೋಗ ಬರ್ಬೋದಾ ಅಥವಾ ಈ ಕೀಟ ಬರುವ ಸಾಧ್ಯತೆ ಇದೆಯಾ, ಎಲ್ಲ ಈಗ ಮುನ್ಸೂಚನೆಗೆ ಅಲರ್ಟ್ಸ್ ಬರುತ್ತೆ, ಪ್ರಿವೆಂಟಿವ್ ಅಲರ್ಟ್ಸ್ ಅಂತ ಕರೀತೀವಿ ನಾವು. ಸೊ ಇವಾಗ ಹೆಂಗಂದ್ರೆ ನಿಮ್ಗೊಂದು ಮೆಸೇಜ್ ಬರುತ್ತೆ, ಈಗ ಬ್ಯಾಕ್ಟೀರಿಯಾ ಬ್ಲೈಟ್ ಅಥವಾ ಆಂಥ್ರಾಕ್ನೋಸ್ ಬರುವಂತ ಎಲ್ಲಾ ಸಾಧ್ಯತೆಗಳು ಇದೆ, ಬಹಳ ಹೈ ರಿಸ್ಕ್ ಅಲ್ಲಿ ಇದೆ. ಸೊ ಅದಿದ್ದಾಗ ಅಂತರ ಅಲರ್ಟ್ಸ್ ಬರುತ್ತೆ, ಮೆಸೇಜ್ ಬಂದ್ಬಿಟ್ಟು ನೀವು ಯಾವ ಔಷಧಿ ಹೊಡಿಬೇಕು, ನೀವು ಇಂತಿಂತ ಔಷಧಿ ಇಂಥ ಟೈಮಲ್ಲಿ ಬೆಳಿಗ್ಗೆಯಿಂದ ಸಂಜೆ ಯಾವ ಟೈಮಲ್ಲಿ ಔಷಧಿ ಹೊಡೆದ್ರೆ ಈ ಔಷಧಿ ಅನ್ನೋದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ ಸರ್ ಆಲ್ರೆಡಿ ಮೆನ್ಷನ್ ಮಾಡಿದ್ರು. ಯಾವ ಟೈಮಲ್ಲಿ ಹೊಡಿಬೇಕು ಅಂತಂದ್ರೆ ನಿಮಗೆ ವಿಂಡ್ ಡೈರೆಕ್ಷನ್ ಆಗಿರ್ಬೋದು, ವಿಂಡ್ ಸ್ಪೀಡ್ ಆಗಿರ್ಬೋದು, ರೈನ್ಫಾಲ್ ಆಗಿರ್ಬೋದು, ಇವನ್ ಡೆಲ್ಟಾ ಕ್ಯಾಲ್ಕುಲೇಷನ್ಸ್ ಆಗಿರ್ಬೋದು, ಇವನ್ನೆಲ್ಲ ಮ್ಯಾಟರ್ ಮಾಡ್ಕೊಂಡು ನಿಮಗೆ ಸ್ಪೇಸ್ ನೀವು ಮಾಡ್ಕೋಬೇಕಾಗುತ್ತೆ. ಸೊ ಇವೆಲ್ಲದನ್ನು ಇವನ್ ಡೆಲ್ಟಾ ಕ್ಯಾಲ್ಕುಲೇಷನ್ ಆಗಿರ್ಬೋದು, ರೈನ್ಫಾಲ್ ಕನ್ಸಿಡರೇಷನ್ ಆಗಿರ್ಬೋದು, ವಿಂಡ್ ಡೈರೆಕ್ಷನ್, ವಿಂಡ್ ಸ್ಪೀಡ್, ಇದನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡು ನಮ್ದ್ರಲ್ಲಿ ಸ್ಪ್ರೇ ಕಂಡೀಷನ್ ಅಡ್ವೈಸರೀಸ್ ಅಂತ ಬರುತ್ತೆ. ಸೊ ಯಾವ ಟೈಮಲ್ಲಿ ನೀವು ಸ್ಪ್ರೇ ಮಾಡಿದ್ರೆ ಐದರ್ ಫಂಜಿಸೈಡ್ಸ್ ಆಗಿರ್ಬೋದು ಅಥವಾ ಇನ್ಸೆಕ್ಟಿಸೈಡ್ಸ್ ಆಗಿರ್ಬೋದು, ಇವಾಗ ಮೈಕ್ರೋನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಯಾವ ಟೈಮಲ್ಲಿ ಮಾಡಿದ್ರೆ ಪ್ಲಾಂಟ್ ಆಕ್ಸೆಪ್ಟ್ ಮಾಡ್ಕೊಳ್ಳುವಂತ ಕೆಪಾಸಿಟಿ ಚೆನ್ನಾಗಿರುತ್ತೆ, ಅದನ್ನ ಎಫಿಕೇಸಿ ಯಾವಾಗ ಚೆನ್ನಾಗಿರುತ್ತೆ, ಎಫಿಷಿಯನ್ಸಿ ಅನ್ನೋದನ್ನ ನಿಮಗೆ ನಿಮ್ಮ ಆಪ್ ಅಲ್ಲಿ ರೆಕಮೆಂಡ್ ಮಾಡುತ್ತೆ. ಸೊ ಈ ಟೈಮಲ್ಲಿ ನೀವು ಔಷಧಿ ಹೊಡಿದೆ ಅಂತ ಹೇಳುತ್ತೆ. ಇವಾಗ ನಾವು ಯಾವ್ದು ನಿಮ್ ಕೆಮಿಕಲ್ಸ್ ಅದನ್ನ ಅಲರ್ಟ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಲ್ಲ, ಇಂತಿಷ್ಟ ಕೆಮಿಕಲ್ಸ್ ಹೊಡಿರಿ ಅಂತ, ಅದು ಯಾವ ಕೆಮಿಕಲ್ಸ್ ಎಲ್ಲಿಂದ ಚೂಸ್ ಮಾಡಿರ್ತಾರೆ ಅಂದ್ರೆ CNBRC ಅಂತ ಇರುತ್ತೆ, ನ್ಯಾಷನಲ್ ಲೆವೆಲ್ ಅಲ್ಲಿ ಸೆಂಟ್ರಲ್ ಇನ್ಸೆಕ್ಟಿಸೈಡ್ ರಿಜಿಸ್ಟ್ರೇಷನ್ ಕಮಿಟಿ ಅಂತ ಬರುತ್ತೆ ನಿಮಗೆ, ಇನ್ಸೆಕ್ಟಿಸೈಡ್ ಬೋರ್ಡ್ ರಿಜಿಸ್ಟ್ರೇಷನ್ ಕಮಿಟಿ ಅಂತ. ಸೊ ಅದರಲ್ಲಿ ಪೊಮೊಗ್ರಾನೇಟ್ಸ್ಗೆ ಈ ಬ್ಲೈಟ್ ಆಗಿರ್ಬೋದು, ಆಂಥ್ರಾಕ್ನೋಸ್ ಆಗಿರ್ಬೋದು, ಟ್ರಿಪ್ಸಿಗ್ ಆಗಿರ್ಬೋದು, ಇಂತಿಷ್ಟ ಕೆಮಿಕಲ್ಸ್ ಯೂಸ್ ಮಾಡಬೇಕು ಅಂತ ಇರುತ್ತೆ. ಅದೊಂದು ಕಮಿಟಿ ಮಾಡಿರ್ತಾರೆ, ಕಮಿಟಿ ಅದು ಡಿಸೈಡ್ ಮಾಡಿರುತ್ತೆ. ಸೊ ಇಂತಿಷ್ಟ ಕೆಮಿಕಲ್ಸ್ ಏನ್ ಮಾಡುತ್ತೆ ಅಂದ್ರೆ ಇದು ಅಲರ್ಟ್ಸ್ ನ ಟ್ರಿಗರ್ ಮಾಡುತ್ತೆ.
ಬಟ್ ನಿಮಗೆ ರೈಟ್ ಫ್ರಮ್ ಸ್ಟಾರ್ಟಿಂಗ್ ಇಂದಾನೆ ಎಲ್ಲ ಕೆಮಿಕಲ್ ಅಲರ್ಟ್ಸ್ ಬರಲ್ಲ. ನಿಮ್ ಸ್ಟಾರ್ಟಿಂಗ್ ಫಸ್ಟ್ ಸ್ಟೇಜ್ ಆಫ್ ಅಲರ್ಟ್ಸ್ ಹೆಂಗಿರುತ್ತೆ, ಅಜಾರ್ಜೆಕ್ಟಿವ್ ನೋಡಿರಿ, ಈ ಪ್ಲಾಂಟ್ ಬೇಸ್ಡ್ ಏನೇ ಇರ್ತೀವಲ್ಲ, ಪ್ಲಾಂಟ್ ಬೇಸ್ಡ್ ಇನ್ಸೆಕ್ಟಿಸೈಡ್ ಆಗಿರ್ಬೋದು ಅಥವಾ ಫಂಜಿಸೈಡ್ಸ್ ಆಗಿರ್ಬೋದು, ಫಾಲೋಡ್ ಬೈ ಬೊಟಾನಿಕಲ್ಸ್ ಆಗಿರ್ಬೋದು, ಇವೆಲ್ಲ ಅವೆ. ನೆಕ್ಸ್ಟ್ ಲೇಟೆಸ್ಟ್ ಸ್ಟೇಜಸ್ ಅಲ್ಲಿ ಮಾತ್ರ ಇವಾಗ ಹೈ ರಿಸ್ಕ್ ಇತ್ತು, ಕಂಟಿನ್ಯೂಸ್ ಆಗಿ ಹೈ ರಿಸ್ಕ್ ಇತ್ತು ಅಂತಂದ್ರೆ ಮಾತ್ರ ನಿಮಗೆ ಕೆಮಿಕಲ್ ರೆಕಮೆಂಡೇಶನ್ಸ್ ಹೊಡೀರಿ, ಇತ್ತಿಷ್ಟ ಕೆಮಿಕಲ್ ನ ಹೊಡೀರಿ, ಈ ಟೈಮಲ್ಲಿ ಹೊಡೀರಿ, ಈ ತರ ನಿಮಗೆ ಕೆಮಿಕಲ್ ರೆಕಮೆಂಡೇಶನ್ಸ್ ಬರುತ್ತೆ. ಸೊ ನಿಮಗೆ ಇರಿಗೇಷನ್ ರೆಕಮೆಂಡೇಶನ್ಸ್ ಬಂತು, ಮತ್ತೆ ಪೆಸ್ಟಿಸೈಡ್ ಡಿಸೀಸ್ ರೆಕಮೆಂಡೇಶನ್ಸ್ ಬಂತು. ನಿಮ್ಗೆ ನೆಕ್ಸ್ಟ್ ಈಗ ನ್ಯೂಟ್ರಿಯೆಂಟ್ ರೆಕಮೆಂಡೇಶನ್ಸ್ ನಾನು ಅವಾಗ ಹೇಳಿದೆ. ನಮ್ದ್ರಲ್ಲಿ ಆಕ್ಚುಲಿ ಇಲ್ಲಿ ಸೋಲಾರ್ ಇಂಟೆನ್ಸಿಟಿ ಮತ್ತೆ ಬ್ರೈಟ್ನೆಸ್ ಯೂಸ್ ಮಾಡ್ಕೊಂಡು ನಿಮಗೆ GDT ಕ್ಯಾಲ್ಕುಲೇಟ್ ಮಾಡುತ್ತೆ. ಅಂದ್ರೆ ಕ್ರಾಪ್ ಯಾವ ಹಂತದಲ್ಲಿ ಇದೆ ಅನ್ನೋದು ಆಟೋಮೆಟಿಕ್ ಆಗಿ ಇದೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು. ಆಟೋಮೆಟಿಕ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಆ ಹಂತಕ್ಕೆ ತಕ್ಕಾಗೆ ಇವಾಗ ಒಂದಿಷ್ಟು ಕೆಮಿಕಲ್ಸ್ ಆಲ್ರೆಡಿ ಹೇಳಿದ್ರು, ಇಂತಿಷ್ಟ ಕೆಮಿಕಲ್ಸ್ ಇಷ್ಟೇ ಕೊಡ್ಲೇಬೇಕಾಗುತ್ತೆ. ಫಾಸ್ಫರಸ್ ಆಗಿರ್ಬೋದು, ಇವಾಗ ಲೀಫ್ ಫ್ಲವರ್ ಇನ್ಫೆಕ್ಷನ್ ಟೈಮ್ ಅಲ್ಲಿ ಅಥವಾ ಫ್ರೂಟ್ ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲಿ ಪೊಟ್ಯಾಶ್ ಆಗಿರ್ಬೋದು, ಇಂತಿಷ್ಟ ನ್ಯೂಟ್ರಿಯೆಂಟ್ಸ್ ಒಂದು ಪರ್ಟಿಕ್ಯುಲರ್ ಸ್ಟೇಜ್ ಅಲ್ಲಿ ಮ್ಯಾಂಡೇಟರಿ ಇರುತ್ತೆ, ಕೊಡ್ಲೇಬೇಕಾಗಿರುತ್ತೆ. ಸೊ ಅವಾಗ ಇದೇನ್ ಮಾಡುತ್ತೆ, ಆ ಸ್ಟೇಜ್ ನಿಂತಾದ ತಕ್ಷಣ, ಆ ಸ್ಟೇಜ್ ನಿಮ್ಗೆ ಸ್ಟಾರ್ಟ್ ಬಂದ ತಕ್ಷಣ ನಿಮ್ಗೆ ಅಲರ್ಟ್ ಬರುತ್ತೆ. ಓಕೆ, ನೀವು ಇವತ್ತು ಈ ಔಷಧಿ ಕೊಡ್ಬೇಕು, ಈ ಗೊಬ್ಬರ ಕೊಡ್ಬೇಕು, ಆ ಗೊಬ್ಬರ ಎಷ್ಟು ಕೊಡ್ಬೇಕು, ಯಾವಾಗ ಕೊಡ್ಬೇಕು, ಅದರಲ್ಲಿ ಸ್ಪ್ರೇ ಮಾಡ್ಬೇಕಾ ಅಥವಾ ಫರ್ಟಿಗೇಷನ್ ಕೊಟ್ಟರೆ ನಡೆಯುತ್ತಾ, ಈ ತರ ಅಂತ ನಿಮ್ಗೆ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಅಲರ್ಟ್ಸ್ ಬರುತ್ತೆ. ಸೊ ಇದಲ್ಲದೆ ನಿಮಗೆ ವೆದರ್ ಫೋರ್ಕಾಸ್ಟಿಂಗ್ ಡಾಟಾನು ಸಿಗುತ್ತೆ. ಸೊ ನೆಕ್ಸ್ಟ್ 14 ಡೇಸ್ ಓನ್ಲಿ ನಾವು ನೆಕ್ಸ್ಟ್ 2 ವಾರ ಮಾತ್ರ ಕೊಡ್ತೀವಿ. ಮೇನ್ ರೀಸನ್ 2 ವಾರ ಅಷ್ಟೇ ಕೊಡೋದಕ್ಕೆ ಅಕ್ಯುರೇಸಿ. ಅದೇ ಹೇಳಿದ್ರೆ ಜಾಸ್ತಿ ದಿನ ನಾವು ನಿಮ್ಗೆ ಫೋರ್ಕಾಸ್ಟಿಂಗ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಅಕ್ಯುರೇಸಿ ಅನ್ನೋದು ಬರ್ತಾ ಬರ್ತಾ ಕಡಿಮೆ ಆಗುತ್ತೆ. ಸೊ ಓನ್ಲಿ ನಮ್ಮ ರಿಸರ್ಚ್ ಪ್ರಕಾರ 14 ಡೇಸ್ ಅಕ್ಯುರೇಸಿ, 14 ಡೇಸ್ ವರೆಗೂ ಕೊಟ್ರೆ ಅಕ್ಯುರೇಸಿ ಅನ್ನೋದು 80 to 90% ಕೊಡಬಹುದು. ಸೊ ಅದೇ ಒಂದು ಉದ್ದೇಶಕ್ಕೆ ನಾವು ನೆಕ್ಸ್ಟ್ 14 ಡೇಸ್ ನಿಮ್ಗೆ ಫೋರ್ಕಾಸ್ಟಿಂಗ್ ಡಾಟಾನ ಕೊಡ್ತಾರೆ. ಅಂದ್ರೆ ಟೆಂಪರೇಚರ್ ಏನಿರುತ್ತೆ, ಹ್ಯೂಮಿಡಿಟಿ ಏನಿರುತ್ತೆ, ಆವರೇಜ್ ಟೆಂಪರೇಚರ್ ಆಗಿರೋದು, ಮಿನಿಮಮ್ ಮ್ಯಾಕ್ಸ್ ಟೆಂಪರೇಚರ್ ಆಗಿರೋದು, ರೈನ್ಫಾಲ್ ಆಗಿರೋದು, ಅಮೌಂಟ್ ಆಫ್ ರೈನ್ಫಾಲ್. ಇವಾಗ ಸರ್ವೆ ಹೇಳಿದ್ರಲ್ಲ ವಿವೋ ಅಲ್ಲಿ ಸೇಮ್ ಪ್ರತಿಯೊಂದನ್ನು ಏನ್ ಇನ್ಪುಟ್ ಡಾಟಾ ಇರುತ್ತಲ್ಲ ಅದನ್ನೆಲ್ಲರೂ ಫೋರ್ಕಾಸ್ಟಿಂಗ್ ಡಾಟಾನು ಸಿಗುತ್ತೆ. ಸೊ ಈ ತರ ಕಂಪ್ಲೀಟ್ ಆಗಿ ನೀವು ಈ ಡಿವೈಸ್ ಯೂಸ್ ಮಾಡ್ಕೊಂಡು ಪ್ರಿಸೈಸ್ ಆಗಿ ನಿಖರವಾಗಿ ನೀವು ದಾಳಿಂಬೆನ ಬೆಳೆಯಬಹುದು. ನೀವು ದಾಳಿಂಬೆ ತಗೊಂಡ್ರೆ ದ್ರಾಕ್ಷಿಗೆ ಹಾಕ್ಸ್ಕೊಂಡ್ರೆ ದ್ರಾಕ್ಷಿಗೂ ಬೆಳಿಬಹುದು. ಈ ತರ ಯಾವುದೇ ತೋಟಗಾರಿಕೆ ಬೆಳೆ ಹಾಕ್ಸ್ಕೊಂಡ್ರು ಇದನ್ನ ನಿಮ್ಗೆ ಯೂಸ್ ಆಗುತ್ತೆ. ಸೊ ಈ ಬೆಲ್ಟ್ ಅಲ್ಲಿ ಚಿಕ್ಕಬಳ್ಳಾಪುರ ಬೆಲ್ಟ್ ಅಲ್ಲಿ ದೊಡ್ಡಬಳ್ಳಾಪುರ, ಕೋಲಾರ ಸೈಡ್ ಅಲ್ಲಿ ಜಾಸ್ತಿ ನಿಮಗೆ ಹೂವಿಗೆ ದ್ರಾಕ್ಷಿ ಮರ ಸಿಗುತ್ತೆ. ಇವಾಗ ಕಾಸ್ಟಿಂಗ್ ವಿಷಯ ಬಂತಂದ್ರೆ ಇದರಲ್ಲಿ ಡಿಫರೆಂಟ್ ಮಾಡೆಲ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಮೇನ್ ಯೂನಿಟ್ ಆಗಿರ್ಬೋದು, ಸಬ್ ಯೂನಿಟ್ ಆಗಿರ್ಬೋದು, ಇರಿಗೇಷನ್ ಯೂನಿಟ್ಸ್ ಅಂತ ಬರುತ್ತೆ. ಇವಾಗ ರೈತರು ನಾನು ಹೇಳಿರೋವೆಲ್ಲ ನೀರಿಂದಾಗಿರ್ಬೋದು, ರೋಗದಾಗಿರ್ಬೋದು ಅಥವಾ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಇವೆಲ್ಲರೂ ಬರಬೇಕು ಅಂತಂದ್ರೆ ಡಿವೈಸ್ ಕಾಸ್ಟ್ ಬಂದ್ಬಿಟ್ಟು 40,000 ಆಗುತ್ತೆ. 40,000 ಒಂದ್ಸರಿ ನೀವೇನಾದ್ರೂ 50% ಪ್ರೀ ಪೇಮೆಂಟ್ ಮಾಡಬೇಕು. ಈ 40,000 ನನ್ನ ಪ್ರೈಸಿಂಗ್ ಏನೇ ಪ್ರೈಸಿಂಗ್ ಹೇಳಿದ್ರೆ ಇದು ಓನ್ಲಿ ಏಪ್ರಿಲ್ ಮಂತ್ ಎಂಡ್ ಏನಿದೆಯಲ್ಲ ಅಲ್ಲಿವರೆಗೂ ಮಾತ್ರ. ಮೇ ಇಂದ ಚೇಂಜ್ ಆಗುತ್ತೆ ಅಂತ ಹೇಳಿದ್ದಾರೆ, ಬಟ್ ಎಷ್ಟಾಗುತ್ತೆ ಅಂತ ಕನ್ಫರ್ಮ್ ಇಲ್ಲ. ಸೊ ಈಗ 40,000 ಕೊಟ್ಟು ನೀವು ಡಿವೈಸ್ ತಗೊಂಡ್ರೆ 1 year ಪ್ರಾಡಕ್ಟ್ ವಾರಂಟಿ ಫ್ರೀ ಇರುತ್ತೆ, 1 year ಪ್ರಾಡಕ್ಟ್ ವಾರಂಟಿ ಇರುತ್ತೆ, 1 year 12 months ಅಂದ್ರೆ 12 months ಸಬ್ಸ್ಕ್ರಿಪ್ಷನ್ ಕಾಸ್ಟ್ ಫ್ರೀ ಇರುತ್ತೆ. ಆಫ್ಟರ್ 12 months ಮೇಂಟೆನೆನ್ಸ್ ಇರುತ್ತೆ, ಅಂದ್ರೆ ಮಂತ್ಲಿ ರೀಚಾರ್ಜ್ ಮಾಡ್ಕೋಬೇಕು. ಮಂತ್ಲಿ ತಗೊಂಡ್ರೆ ಅರೌಂಡ್ 750 rupees ಆಗುತ್ತೆ. ನೀವು ಹಾಫ್ ಇಯರ್ ತಗೊಂಡ್ರೆ ಆಟೋಮೆಟಿಕ್ 30% 40% ಡಿಸ್ಕೌಂಟ್. ನೀವು ನಾರ್ಮಲಿ ಹೆಂಗ್ ಬಲ್ಕ್ ಆಗಿ ಆ ತರ ರೀಚಾರ್ಜ್ ಮಾಡ್ಕೊಂಡ್ರೆ ಡಿಸ್ಕೌಂಟ್ ಸಿಗುತ್ತೆ, ಆ ತರ ಡಿಸ್ಕೌಂಟ್ ಸಿಗುತ್ತೆ. ಇದು ಮೇನ್ ಯೂನಿಟ್ ಬಂದಾಗ. ಇವನ್ ಮೇನ್ ಯೂನಿಟ್ಗೆ ಕಳೆದ ವರ್ಷ ನಿಮಗೆ ಸಬ್ಸಿಡಿನೂ ಕೊಟ್ಟಿದ್ದಾರೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಕಡೆಯಿಂದ. 50% ಸಬ್ಸಿಡಿ ಕೊಟ್ಟಿದ್ದಾರೆ, ಅಂದ್ರೆ 20,000 ಫಾರ್ಮರ್ ಶೇರ್ ಅಲ್ಲೇ ನಾವು ಡಿವೈಸ್ ಅವರು ಪರ್ಚೇಸ್ ಮಾಡಬಹುದು. ಈ ವರ್ಷನೂ ಕೊಡ್ತೀನಿ ಅಂತ ಹೇಳಿದ್ರೆ, ಬಟ್ ಬಜೆಟ್ అలాగే ಆಗಬೇಕು. ಸೊ ಇವಾಗ ನೀವು ಏನಾದ್ರು ಪರ್ಚೇಸ್ ಮಾಡಿದ್ರೆ ಅದನ್ನ ಇವಾಗ ಪ್ರೈಸ್ ಇರೋದು 40,000 ಇದೆ, ನೆಕ್ಸ್ಟ್ ಮಂತ್ ಚೇಂಜ್ ಆಗುತ್ತೆ ಅಂತ ಹೇಳಿದ್ವಿ. ಸೊ 40,000 ನೀವು ಪರ್ಚೇಸ್ ಮಾಡಿದ್ರೆ ವಾಟ್ ಎವರ್ 20,000 ರೀಪೇಮೆಂಟ್ ಏನಿರುತ್ತಲ್ಲ ಅದು ಕಂಪನಿನೇ ಬಜೆಟ್ అలాగే ಆದ ತಕ್ಷಣ ಜಸ್ಟ್ ನೀವು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿದ್ರೆ ಪ್ರೋಸೆಸ್ ಎಲ್ಲ ಕಂಪನಿನ ತಗೊಳುತ್ತೆ. ಪೇಮೆಂಟ್ ಅನ್ನು ನೀವು ನಿಮ್ಮ ಅಕೌಂಟ್ಗೆ ಪೇಮೆಂಟ್ ಮಾಡೋದು ಜವಾಬ್ದಾರಿ ಕಂಪನಿಗೆ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಮೇನ್ ಯೂನಿಟ್ ಆಯ್ತು. ಇನ್ನೊಂದು ಸಾಯಿಲ್ ಮಾಯಿಶ್ಚರ್ ಯೂನಿಟ್ ಅಂತ ಬರುತ್ತೆ, ಅಥವಾ ನಿಮಗೆ 6.0 ಸೆನ್ಸರ್ ನೋಡ್ಸ್ ಅಂತ ಬರುತ್ತೆ. ಈ ಸೆನ್ಸರ್ ನೋಡ್ ಮೇನ್ ಉದ್ದೇಶ ಏನಂದ್ರೆ ಇವಾಗ ರೈತರಿಗೆ ಹೆಂಗಿರುತ್ತೆ ಅಂದ್ರೆ, ಸರ್ ನನಗೆ ಒಂದೇ ಸರಿ ನಾನೆಲ್ಲ ಯೂಸ್ ಮಾಡೋಕ್ಕಾಗಲ್ಲ, ನಾನು ಮೇನ್ ಆಗಿ ಇರಿಗೇಷನ್ ಅಷ್ಟೇ ಯೂಸ್ ಮಾಡ್ತೀನಿ, ನನಗೆ ಇರಿಗೇಷನ್ ಅಷ್ಟೇ ಗೊತ್ತಾದ್ರೆ ಸಾಕು ಸರ್ ಸದ್ಯಕ್ಕೆ, ಸೊ ನಾನು ಲೇಟೆಸ್ಟ್ ಸ್ಟೇಜಲ್ಲಿ ಅಪ್ಡೇಟ್ ಮಾಡ್ಕೊತೀನಿ ಅನ್ನೋದು ಇರ್ತಾರೆ. ಸೊ ಅನ್ನೋದಕ್ಕೆ ನಾವು 6.0 ಸೆನ್ಸರ್ ನೋಡ್ಸ್ ಅಂತ ಸಿಗುತ್ತೆ. ಅದ್ರಲ್ಲಿ ಏನಾಗುತ್ತೆ, ನೀವು ಓನ್ಲಿ ಅದ್ರ ಪ್ರೈಸಿಂಗ್ ಬಂದ್ಬಿಟ್ಟು 8,200 ಸ್ಟಾರ್ಟ್ ಆಗುತ್ತೆ. ಅದನ್ನ ನೀವು ಕಸ್ಟಮೈಸ್ ಮಾಡ್ಕೋಬಹುದು. ಅಂದ್ರೆ ನಮ್ಮಲ್ಲಿ TDR ಸೆನ್ಸರ್ಸ್ ಅಂತ ಸಿಗುತ್ತೆ, ಅಯೋಮೀಟರ್ ಸೆನ್ಸರ್ಸ್ ಅಂತ ಸಿಗುತ್ತೆ. TDR ಅಂದ್ರೆ ನಿಮಗೆ ಪರ್ಸೆಂಟೇಜ್ ಅನ್ನೋದು ಮಾಯಿಶ್ಚರ್ ಅನ್ನೋದು ಪರ್ಸೆಂಟೇಜ್ ಅಲ್ಲಿ ತೋರಿಸ್ಬೇಕಾ, ಅಥವಾ ಟೆನ್ಷನ್ ಎಷ್ಟಿದೆ ಅಂದ್ರೆ ರೂಟಿಗೆ ಎಷ್ಟು ಪ್ರೆಷರ್ ಬೀಳ್ತಾ ಇದೆ ನೀರು ತಗೊಳ್ಳೋದಕ್ಕೆ ಅಂತ ಸಿಬಿಲ್ ಏನಾದ್ರು ತೋರಿಸ್ಬೇಕಾ.
ಈ ವೇರಿಯೇಬಲ್ ಮೇಲೆ ಇರುತ್ತೆ. ಅಕ್ಯುರಸಿ ಸೇಮ್ ಇರುತ್ತೆ, ಬಟ್ ಕಾಸ್ಟ್ ಅಲ್ಲಿ ಬೇರೆ ಇರುತ್ತೆ. ದಟ್ ಇಸ್ ಎಂಟೈರ್ಲಿ ಡಿಪೆಂಡ್ ಆನ್ ಮ್ಯಾನುಫ್ಯಾಕ್ಚರ್ ಕಾಸ್ಟ್ ಮೇಲೆ ಇರುತ್ತೆ. ಸೊ TDR ತಗೊಂಡ್ರೆ ನಿಮ್ಗೆ ಸ್ವಲ್ಪ ಕಾಸ್ಟ್ ಕಡಿಮೆ ಬೀಳುತ್ತೆ. ಯೂರೋಮೀಟರ್ ತಗೊಂಡ್ರೆ ಅದ್ರ ಪ್ರೆಷರ್ ತಗೊಂಡ್ರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಬರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಏನ್ ಬರುತ್ತೆ, ಒಂದ್ ಸೆನ್ಸರ್ ಯೂಸ್ ಮಾಡ್ತಾರೆ, ಎರಡು ಸೆನ್ಸರ್ ಯೂಸ್ ಮಾಡ್ತಾರೆ. ನಾನು ಅವಾಗಲೇ ಹೇಳಿದೆ ಯೂಸರಲ್ಲಿ ಮೇನ್ ಎರಡು ಸೆನ್ಸರ್ ಇರುತ್ತೆ ಅಂತ. ಒಂದು ವೈಟ್ ರೂಟ್ ಸೆಲ್ ಇರುತ್ತಲ್ಲ ಅದ್ರ ಹಾಕಿರ್ತೀವಿ, ಇನ್ನೊಂದು ತಾಯಿ ಬೇರೆ ಹತ್ರ ಹಾಕಿರ್ತೀವಿ. ಇಲ್ಲ ಸರ್ ನಾನು ತಾಯಿ ಬೇರೆ ಬೇಕಾಗಿಲ್ಲ, ನಾನು ಓನ್ಲಿ ಪ್ರೈಮರಿ ರೂಟ್ ಸೆನ್ಸರ್ ಹತ್ರನೇ ಅಷ್ಟೇ ಹಾಕ್ಸ್ಕೊತೀನಿ, ಜಸ್ಟ್ ನಾನು ನೀರು ಅಲ್ಲಿ ಅವೈಲೇಬಲ್ ಇದೆಯಾ ಇಲ್ಲ ಪ್ಲಾಂಟಿಂಗ್ ಅಂತ ಚೆಕ್ ಮಾಡ್ಕೊಡ್ತೀನಿ ಅಂತಂದ್ರೆ ನಿಮ್ಗೆ ಒಂದು ಸೆನ್ಸರ್ ಸಾಕು. ಅವಾಗ TDR ಆಪ್ಷನ್ ಅಂದ್ರೆ ನಿಮಗೆ ಜಸ್ಟ್ 8,500 ರೂಪಾಯಿ ಬರುತ್ತೆ. ಅದು ಮತ್ತೆ ನಿಮಗೆ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಕಾಸ್ಟ್ ಅನ್ನೋದು ಬಹಳ ಕಡಿಮೆ ಆಗುತ್ತೆ, ಜಸ್ಟ್ 100 ರೂಪೀಸ್ ನಿಮಗೆ ಕಡಿಮೆ ಆಗುತ್ತೆ. ಮೇನ್ ಯೂನಿಟ್ ಬಂದು 750 ರೂಪಾಯಿ, ಬಟ್ ಅದು ನೀವು ಇರಿಗೇಷನ್ ಯೂನಿಟ್ 100 ರೂಪೀಸ್ ಸಿಗುತ್ತೆ. ಸೊ ಈ ತರ ಚೂಸ್ ಮಾಡ್ಕೊಂಡು, ಇಲ್ಲ ನಮ್ಗೆ 2,000 ಸೆನ್ಸಸ್ ಬೇಕು ಅಂದ್ರೆ ಸೆಕೆಂಡ್ ಇಯರ್ ಹಾಕೊಂತೀರ ಅಂದ್ರೆ ಅದು 11,200 ಆಗುತ್ತೆ. ಈ ತರ ಪ್ರೈಸಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಪ್ರೈಸಿಂಗ್ 8,200 ಇದೆ. ಫಾರ್ಮರ್ಸ್ ಅಫೋರ್ಡ್ ಮಾಡ್ಕೊಂಡು ಇರಿಗೇಷನ್ ಬೇಕಿದ್ರೆ ಚೆಕ್ ಮಾಡ್ಕೋಬಹುದು, ಅದೊಂದು ಆಪ್ಷನ್ ಇದೆ. ಹೇಗೆ 8,200 ಅನ್ನೋದು ಓನ್ಲಿ ಅಪ್ ಟು ಏಪ್ರಿಲ್ ಎಂಡ್ ವರೆಗೂ. ಆಮೇಲೆ ಏಪ್ರಿಲ್ ಎಂಡ್ ಆದ್ಮೇಲೆ ಸ್ವಲ್ಪ ಪ್ರೈಸ್ ಹೈಕ್ ಆಗುತ್ತೆ. ಮತ್ತೆ ನಿಮಗೆ 1 ಇಯರ್ ಫ್ರೀ ಸಬ್ಸ್ಕ್ರಿಪ್ಷನ್ ನಾವು ಸಾಯಿಲ್ ಮಾಸ್ಟರ್ ಪ್ರೆಸೆಂಟ್ ರನ್ ಮಾಡ್ತಾ ಇದ್ದೀವಿ.